ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ನನ್ನ ಮಗಳು ಕೂಡ ಮಲ್ಕೊಂಡು ಎದ್ದಾದಮೇಲೆ ಅವಳಿಗೆ ನಾನು ಬಾದಾಮಿ ತಿನ್ನಿಸೋಣ ಅಂತ ಬಾದಾಮಿ ಸಿಪ್ಪೆ ಎಲ್ಲ ಬಿಡಿಸಿ ಅವಳಿಗೆ ಬಾದಾಮಿ ತುರಿದು ತಿನ್ನಿಸ್ದೆ. ಇನ್ನು ಬಾದಾಮಿ ತಿನ್ನಿಸಾದ್ಮೇಲೆ ಆಲ್ಮೋಸ್ಟ್ ಟೈಮ್ 12 ಗಂಟೆ ಆಗಿತ್ತಲ್ವ, ಸೊ ಹಂಗಾಗಿ ಹಣ್ಣು ಕೊಡೋಣ ಅಂತೇಳಿ ಹಣ್ಣು ತಿಂತಾಯಿದ್ದೆ. ಅವಳು ನೋಡಿ ಕ್ಯಾಮ್ರಾ ನೋಡಿದ ತಕ್ಷಣ ಆಯ್ ಮಾಡೋಕ್ಕೆ ಹೋಗ್ತಾಳೆ ಯಾವಾಗಲೂ. ಹಣ್ಣು ತಿಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಅವಳಿಗೆ ಸೌತೆಕಾಯಿನ ಕೊಟ್ಟೆ. ಅಲ್ಲಿತ್ತು, ಅವಳೇ ಕೇಳಿದ್ಲು ಕೊಡು ಅಂತ. ಸೊ ಹಂಗಾಗಿ ಸೌತೆಕಾಯಿನ ಕೊಟ್ಟು ಕೂರಿಸಿದ್ದೀನಿ. ನಾನು ಏನೋ ಕೆಲಸ ಮಾಡ್ತಾಯಿದ್ದೆ. ಇವಾಗಂತೂ ಹೊಸ್ದಾಗಿ ಆಟಗಳನ್ನ ಕಲ್ತಿದ್ದಾಳೆ. ಅಲ್ಲೆಲ್ಲ ಕೂರೋದು ಮತ್ತು ಅಲ್ಲಿದ್ದ ಆಟ ಸಾಮಾನುಗಳೆಲ್ಲನೂ ಅರವೋದು ಮತ್ತು ಅಲ್ಲೇ ಜೋಡಿಸೋದು, ಆ ಥರ ಎಲ್ಲ ಕಲ್ತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇನ್ನು ಮಲ್ಕೊಂಡು ಎದ್ದಾದಮೇಲೆ ಅವಳಿಗೆ ನಾನು ಹಣ್ಣು ಕೊಡ್ತಾಯಿದ್ದೆ. ಅವಳು ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನೋಡಿ, ತಿಂದಾದಮೇಲೆ ಫಸ್ಟ್ ಟೈಮ್ ನಾನು ಕೊಟ್ಟಿದ್ದು ಅವಳಿಗೆ. ನಾನು ಇದನ್ನು ಸ್ವಲ್ಪನೂ ತಿನ್ನಲಿಲ್ಲ ಅವಳು, ಒಂದು ಅರ್ಧ ತಿಂಗಳು ಅಷ್ಟೇ. ಅದಾದಮೇಲೆ ಸ್ವಲ್ಪ ಫೇವ್ರೆಟ್ ಬನಾನಾ ಚಿಪ್ಸ್ನ ಕೊಟ್ಟೆ, ಅದನ್ನ ತಿಂತಾಯಿದ್ಲು. ಹಣ್ಣು ಅನ್ನ ಯಾವುದೂ ಜಾಸ್ತಿ ಹೋಗಲ್ಲ. ಈ ಥರ ಜಂಕ್ ಫುಡ್ಸ್ ಆದರೆ ನೋಡಿ ಮಕ್ಕಳು ಹೆಂಗೆ ತಿಂತಾರೆ ಅಂತ. ಮಕ್ಕಳು ಅಲ್ಲ, ಇನ್ಫ್ಯಾಕ್ಟ್ ನಾವು ಕೂಡ ಹಂಗೆ ಇರ್ತೀವಿ. ಇನ್ನು ಸಂಜೆ ಅವಳಿಗೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನಾನು ಅವಳಿಗೆ ಹಾಲನ್ನ ಕಾಯಿಸಿ ಆರಕ್ಕೆ ಇಟ್ಬಿಟ್ಟು ನಾನು ನೆಕ್ಸ್ಟ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಕೂಡ ಮಾಡಿಕೊಂಡೆ. ಕಾಫಿ ಎಲ್ಲ ಕುಟ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ಎಲ್ಲ ನೋಡಿ ಅದಾದಮೇಲೆ ನಾನು ಅನ್ನಕ್ಕೆ ಇಡೋಣ ಅಂತ ಬಂದೆ. ಅನ್ನಕ್ಕೆ ಇಟ್ಬಿಟ್ಟು ಇನ್ನು ದೋಸೆಗೆ ನೆನೆ ಬೆಳಗ್ಗೆನೇ, ಸೊ ದೋಸೆ ಕೂಡ ರುಬ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.